ಓಂ ಅಂತಸ್ಥಧರ್ಮೋಪದೇಶಾತ್ ಓಂ. ಇದು 1ನೇ ಅಧ್ಯಾಯದ 1ನೇ ಪಾದದ 7ನೇ ಅಧಿಕರಣ. ಒಟ್ಟಾರೆ ಸೂತ್ರಗಳಲ್ಲಿ 20ನೇ ಸೂತ್ರ. ಅದಕ್ಕೆ ಸಂಬಂಧಪಟ್ಟಂತೆ ತತ್ವಪ್ರಕಾಶಕ ನಾವೀಗ ನೋಡ್ತಿದ್ದೀವಿ. ಅಂತಃಪ್ರವಿಷ್ಟನಾದವನು, ಅದೃಶ್ಯನಾದವನು, ಆನಂದಮಯನಾದವನು ವಿಷ್ಣುವೇ ಯಾಕಾಗಬೇಕು, ಬೇರೆ ಯಾರಾದರೂ ಯಾಕಾಗಬಾರ್ದು ಅನ್ನುವ ಒಂದು ಪ್ರಶ್ನೆ. ಆ ಪ್ರಶ್ನಕ್ಕೆ ಉತ್ತರ ರೂಪವಾಗಿ ಈ ಅಧಿಕರಣ, ಈ ಸೂತ್ರ ಇತ್ಯಾದಿಗಳು ಹೊರಟಿವೆ. ಏನು ಪ್ರಶ್ನೆಗಳಿವೆ ಅಂತನ್ನೋದನ್ನದ ಪೂರ್ವಪಕ್ಷವನ್ನು ಕಳೆದ ದಿವಸ ನೋಡಿದ್ದೇವೆ. ತತ್ರ ಸಯುಕ್ತಿಕಂ ಪೂರ್ವಪಕ್ಷಯತಿ. ಪೂರ್ವಪಕ್ಷದವರಿಗೂ ಕೂಡ ಮೇಲ್ನೋಟಕ್ಕಾದರೂ ಒಂದು ಯುಕ್ತಿ ಇದೆ. ಆ ಯುಕ್ತಿಯನ್ನ ಕಳೆದ ದಿವಸ ನೋಡಿದ್ದೇವೆ. ಆ ಯುಕ್ತಿ ಭರಿತವಾದ ಪೂರ್ವಪಕ್ಷವನ್ನು. ತಥಾಚ ಅನ್ಯಾವಯವಸ್ಯ ಬ್ರಹ್ಮಣ ನ ಪೃಥಕ್ ಜಿಜ್ಞಾಸ್ಯತ. ಆನಂದಮಯ ಬೇರೆ ಯಾರೋ ಇದ್ದಾನೆ, ವಿಷ್ಣು ಅಲ್ಲವೇ ಅಲ್ಲ, ಇಂದ್ರನೋ ಅಗ್ನಿಯೋ ಮತ್ತಾರೋ ಆಗಬಹುದು. ಆ ಆನಂದಮಯನ ಅವಯವವೇ ಈ ಬ್ರಹ್ಮ. ತಸ್ಯ ಪುಚ್ಛಂ ಪ್ರತಿಷ್ಠಾ ಅಂತ ಬಂದಿದೆ. ಹೀಗೆ ಆನಂದಮಯ ಅಂತ ಅನ್ನೋದು ಪ್ರಧಾನ, ಅದರ ಕುರಿತು ಜಿಜ್ಞಾಸೆ ಮಾಡಬೇಕು. ಅದರ ಅವಯವವಾದಂಥ, ಅದರ ಪುಚ್ಛ ಅಂತ ಕರೆಸ್ಕೊಂಡಿರುವುದರಿಂದ ಅಪ್ರಧಾನವಾದ ಈ ಬ್ರಹ್ಮನನ್ನು ಏನು ಜಿಜ್ಞಾಸೆ ಮಾಡುವುದು, ಬ್ರಹ್ಮನ ಕುರಿತು ಏನು ಜಿಜ್ಞಾಸೆ ಮಾಡುವುದು. ಅದರಿಂದ ಬ್ರಹ್ಮನಿಗೆ ಪೃಥಕ್ ಅಂದರೆ ಪ್ರಾಧಾನ್ಯ ಜಿಜ್ಞಾಸೆತ ಇಲ್ಲ. ಬ್ರಹ್ಮನ ಬಗ್ಗೆನೂ ಜಿಜ್ಞಾಸೆ ಮಾಡಿ ಯಾವುದಾದ್ರಲ್ಲೂ ಸೇರಿಕೊಂಡಿದೆ ಆ ಬ್ರಹ್ಮ. ಮುಖ್ಯವಾಗಿ ಜಿಜ್ಞಾಸೆ ಬೇರೆ ಯಾವುದೋ ಇದೆ, ಅಮುಖ್ಯವಾಗಿ ಇದು ಜಿಜ್ಞಾಸೆ ಮಾಡಲಿ ಅಂತಷ್ಟು ಪ್ರಶ್ನೆ ಬಂದಿತ್ತು. ಈ ಪೂರ್ವಪಕ್ಷಕ್ಕೆ ಸಂಬಂಧಪಟ್ಟಂತೆ ಒಂದು ಕೆಲವು ಅಂಶಗಳನ್ನು ಹೇಳಬೇಕಾಗಿತ್ತು. ಬ್ರಹ್ಮೇಂದ್ರ ಮಗ್ನಿಂ ಜಗತಃ ಪ್ರತಿಷ್ಠಾಂ ದಿವ ಆತ್ಮಾನಂ ಸವಿತಾರಂ ಬೃಹಸ್ಪತಿಂ ಚತುರ್ಹೋತಾರಂ ಪ್ರದಿಶೋನುಕ್ಲಿಪ್ತಂ ವಾಚೋ ವೀರ್ಯಂ ತಪಸಾನ್ವವಿಂದತ್ ಅಂತ ಒಂದು ವೇದವಾಕ್ಯ ಇದೆ. ಇದನ್ನ ಭಾವಬೋಧ ಟಿಪ್ಪಣಿಯಲ್ಲಿ ಕೊಟ್ಟಿದ್ದಾರೆ. ಭಾವದೀಪ ಟಿಪ್ಪಣಿಯಲ್ಲೂ ಕೂಡ ರಾಘವೇಂದ್ರ ಸ್ವಾಮಿಗಳು ಅದನ್ನ ಕೊಟ್ಟಿದ್ದಾರೆ. ನ್ಯಾಯ ವಿವರಣ ಮಾತ್ರ ಯೋಜಯತಿ. ನ್ಯಾಯ ವಿವರಣದಲ್ಲಿ ಬಂದಿರುವಂತಹ ಅಲ್ಲಿ ಪೂರ್ವಪಕ್ಷದಲ್ಲಿ ಬಂದಿರುವಂತಹ ಒಂದು ವೇದವಾಕ್ಯ ಇದೆ. ಇನ್ನು ಪೂರ್ವಪಕ್ಷವನ್ನೇ ನಾವು ನೋಡ್ತಾ ಇರೋದು. ಇದಕ್ಕೆ ಏನರ್ಥ, ಅದು ಮತ್ತು ಅದು ಎಲ್ಲಿ ಜಯತೀರ್ಥರನ್ನು ತೋರಿಸಿದ್ದಾರೆ ಅಂದರೆ, ಇಂದ್ರೋ ರಾಜ ಜಗತೋ ಈಶೆ ಅಂತ ಕೆಲವು ವೇದವಾಕ್ಯಗಳನ್ನು ಕೊಟ್ಟಿದ್ದಾರೆ. ತತ್ರ ಸಯುಕ್ತಿಕಂ ಪೂರ್ವಪಕ್ಷಯತಿ ಅಂತ ಪ್ಯಾರಾಗ್ರಾಫಿನ ಪ್ರಾರಂಭ ಕಂಡಿತ್ತು. ಅಲ್ಲಿ ಇಂದ್ರೋ ರಾಜ ಜಗತೋ ಈಶೆ, ಇಂದ್ರನೇ ಜಗತ್ತಿನ ಒಡೆಯ, ಸಪ್ತಯುಂಜಂತಿ ರಥಮೇಕ ಚಕ್ರಂ ಇದು ಬಂದಿತ್ತು. ಅಪಾಂ ನೇತಾರ ಮತ್ತು ವರುಣ ಲಿಂಗ ಕಂಡು ಬಂದಿದೆ. ತುಷ್ಟಾರಂ ರೂಪಾಣಿ ವಿಕುರುವಂತಂ ಅಂತ ತ್ವಷ್ಟ ಅಂದ್ರೆ ಪ್ರಜಾಪತಿಯೇ ಜಗತ್ತಿನ ಕರ್ತ ಅಂತ ಬಂದಿದೆ. ಇವರು ಯಾರೋ ಒಬ್ಬರು ಈ ಆನಂದಮಯರಾಗಿರಬಹುದು ಅಂತ ಪ್ರಶ್ನೆ. ಬ್ರಹ್ಮೇಂದ್ರ ಮಗ್ನಿಂ ಇತ್ಯಾದಿ ಶ್ರುತಿಲಿಂಗೇಭ್ಯಶ್ಚ. ಇಲ್ಲಿ ಜಯತೀರ್ಥರು ಬ್ರಹ್ಮೇಂದ್ರಂ ಅಂತ ಒಂದು ಶಬ್ದ ಪ್ರಯೋಗ ಮಾಡಿದ್ದಾರಲ್ಲ, ಆ ಬ್ರಹ್ಮೇಂದ್ರಂ ಅಂತನ್ನುವುದು ಎಲ್ಲಿ ಅಂತ ವೇದವಾಕ್ಯ ಇದೆ. ಇತ್ಯಾದಿ ಶ್ರುತಿಲಿಂಗೇಭ್ಯಶ್ಚ, ಈ ಒಂದು ಶ್ರುತಿ ಮತ್ತು ಅದರಿಂದ ಪ್ರಾಪ್ತವಾಗುವಂಥ ಲಿಂಗಗಳು. ಶ್ರುತಿಶ್ಚ ಲಿಂಗಾನಿ ಚ ಶ್ರುತಿಲಿಂಗಾನಿ ಅಂತದರ ಒಟ್ಟು ತಾತ್ಪರ್ಯ. ಬ್ರಹ್ಮೇಂದ್ರ ಮಗ್ನಿಂ ಇತ್ಯಾದಿ ಶ್ರುತಿಲಿಂಗೇಭ್ಯಶ್ಚ ಅಂತಿದೆ. ಅಲ್ಲಿ ಬ್ರಹ್ಮೇಂದ್ರಂ ಅಂದ್ರೆ ಅದು ಯಾವುದು ಅಂತ ಪ್ರಶ್ನೆ ಬಂದರೆ ಅದೇ ಈ ಶ್ರುತಿ ಬ್ರಹ್ಮೇಂದ್ರ ಮಗ್ನಿಂ ಜಗತಃ ಪ್ರತಿಷ್ಠಾಂ ಅಂತ. ಇತ್ಯಾದಿ ಶಬ್ದಾನಾಂ ಅನ್ಯ ವಿಷಯತ್ವಂ ನ್ಯಾಯ ವಿವರಣಂ ಮನಸ್ಸಿ ನಿಧಾಯ ಆಹ ಬ್ರಹ್ಮೇಂದ್ರಮಿತಿ. ಭಾವದೀಪೋಧ ಟಿಪ್ಪಣಿ ರಘುತ್ತಮ ಸ್ವಾಮಿ ಟಿಪ್ಪಣಿ ಓದ್ತಿದೆ. ಈ ಟೀಕಾ ಆದಮೇಲೆ ಮೊದಲು ಗುರುವರ್ಥ ದೀಪಿಕಾ ಇದೆ, ಆಮೇಲೆ ಭಾವಬೋಧ ಇದೆ. ಅಲ್ಲಿ ಈ ವಾಕ್ಯ ಎದ್ದು ಕಾಣಿಸ್ತಿರೋದ್ರಿಂದ ಅದನ್ನು ತಗೊಂಡಿದ್ದಾನೆ. ಉಳಿದವರು ಒಬ್ಬಿಬ್ಬರು ತಗೊಂಡಿದ್ದಾರೆ. ನ್ಯಾಯ ವಿವರಣಂ ಮನಸ್ಸಿ ನಿಧಾಯ, ನ್ಯಾಯ ವಿವರಣದಲ್ಲಿ ಕೂಡ ಈ ಪೂರ್ವಪಕ್ಷ ಇದೆ, ಇದೇ ಸೂತ್ರಕ್ಕೆ ಸಂಬಂಧಪಟ್ಟಂತೆ. ಅದು ಜಯತೀರ್ಥರಿಗೆ ನೆನಪಿಗೆ ಬಂದಿದೆ. ಈ ಎಲ್ಲ ಶಬ್ದಗಳಲ್ಲಿ ಏನಿವೆ, ಅಗ್ನಿ, ದಿವ, ಆತ್ಮ, ಸವಿತಾ, ಬೃಹಸ್ಪತಿ ಇತ್ತೆಲ್ಲ ಶಬ್ದಗಳು, ಇವೆಲ್ಲ ಶಬ್ದಗಳಿಗೂ ಕೂಡ ಅನ್ಯ ವಿಷಯತ್ವ
ಎಲ್ಲ ಶಬ್ದಗಳು ಕೂಡ ಭಗವಂತನಾದ ವಿಷ್ಣುವನ್ನು ಪ್ರತಿಪಾದನೆ ಮಾಡೋದಿಲ್ಲ, ಇನ್ನು ಯಾರೋ ಒಬ್ಬರನ್ನು ಪ್ರತಿಪಾದನೆ ಮಾಡ್ತವೆ ಅಂತ. ಹೀಗೆ ಒಂದು ಪೂರ್ವಪಕ್ಷ ಮಾಡೋರ ಅಭಿಪ್ರಾಯ ಹೀಗಿದೆ. ಹೀಗೆ ಆ ನ್ಯಾಯ ವಿವರಣದಲ್ಲಿ ಏನು ಪೂರ್ವಪಕ್ಷ ಬಂದಿದೆ ಅದನ್ನು ಇಲ್ಲಿ ನೆನಪು ಮಾಡ್ಕೋಬೇಕು ಅಂತ ಜಯತೀರ್ಥರು ತೋರಿಸಿಕೊಡ್ತಾ ಇದ್ದಾರೆ. ಬ್ರಹ್ಮೇಂದ್ರ ಮಗ್ನಿಮ್ಮನು ಶ್ರುತಿಯ ಮೊದಲ ಒಂದು ಸಣ್ಣ ತುಣುಕನ್ನ ಇತ್ಯಾದಿ ಶ್ರುತಿಲಿಂಗೇ ಭೆಚ್ಚ ಅಂತ ಹೇಳಿಬಿಟ್ಟಿದ್ದಾರೆ. ಅದಕ್ಕೇನರ್ಥ ಅದೊಂದು ಸ್ವಲ್ಪ ನೋಡ್ಬೇಕೀಗ. ಪೂರ್ಣವಾಗಿ ಅರ್ಥ ಈ ನ್ಯಾಯ ವಿವರಣದ ನಾನು ಹೇಳದೆ ಹೋದರೂ ಕೂಡ ಅದಕ್ಕೆ ಸ್ಥೂಲವಾದ ಅರ್ಥವನ್ನು ಹೇಳಿರ್ತೇನೆ. ಬ್ರಹ್ಮ ಅಂತಿದೆಯಲ್ಲ, ಅದು ಪ್ರಥಮ ವಿಭಕ್ತಿ ಏಕವಚನ. ಬ್ರಹ್ಮ ತಪಸ ಅನ್ವವಿಂದತ. ಚತುರ್ಮುಖ ಬ್ರಹ್ಮ ಇವನು ತಪಸ್ಸಿನಿಂದ ತಿಳಿದ ಅಂತ. ಏನನ್ನು ತಿಳಿದ? ಇಂದ್ರನನ್ನು ತಿಳಿದ. ಉಳಿದಲು ದ್ವಿತೀಯ ವಿಭಕ್ತಿಯಲ್ಲಿದೆ. ಅಗ್ನಿಯನ್ನು ತಿಳಿದ. ಜಗತಃ ಪ್ರತಿಷ್ಠಾಂ, ಜಗತ್ತಿಗೆ ನೆಲೆಯನ್ನು ಕೊಟ್ಟಿರುವ ಇಂದ್ರನನ್ನ. ದಿವ ಆತ್ಮಾನಂ, ಈ ಜುಲೋಕದ ಆತ್ಮ ಅಂದರೆ ವಾಯು, ಅದು ಕಳೆದ ದಿವಸ ಬಂದಿದೆ, ವಾಯುವಿನ ಲಿಂಗ ಇದು ಅಂತ. ಸವಿತಾ ಅಂದರೆ ಸೂರ್ಯ, ಬೃಹಸ್ಪತಿ ಅಂದರೆ ದೇವಗುರು. ಚತುರ್ಹೋತಾರಂ, ಇವನು ಯಾರು ಈ ಇಂದ್ರ ಅಗ್ನಿ ಇತ್ಯಾದಿ ಶಬ್ದಗಳಿಂದ ವಾಚ್ಯನಾಗಿದ್ದಾನೆ ಅವನು ಚತುರ್ಹೋತ ಆಗಿದ್ದಾನೆ. ಪ್ರದಿಶಃ ಅನುಕ್ಲಿಪ್ತನಾಗಿದ್ದಾನೆ. ಚತುರ್ಹೋತ ಅಂದರೆ ಮುಂದೆ ಹೇಳ್ತೇನೆ. ಪ್ರದಿಶಃ ಅನುಕ್ಲಿಪ್ತ ಅಂದರೆ ಪ್ರತಿಯೊಂದು ದಿಕ್ಕಿನಲ್ಲಿ ಇದ್ದವನು ಅಂತ ನನಗೀಗ ತೋಚ್ತಾ ಇದೆ. ಅದನ್ನು ಮತ್ತೊಂದ್ಸರಿ ಸರಿಯಾಗಿ ತಿಳ್ಕೊಂಡೇ ಹೇಳ್ಬೇಕು ನಾನು, ಈಗ ಅಷ್ಟು ಸ್ಪಷ್ಟವಾಗಿ ಹೇಳಲಿಕ್ಕೆ ಆಗ್ತಿಲ್ಲ. ವಾಚೋ ವೀರ್ಯಂ, ಅದಕ್ಕೂ ಕೂಡ ನನ್ನ ಮನಸ್ಸಿಗೆ ಹೊಳೆದ ಅರ್ಥಗಳನ್ನು ಹೇಳ್ತಾ ಇದ್ದೀನಿ. ವಾಚಃ ಅಂದರೆ ಎಲ್ಲ ಪೌರುಷೇಯ ಮತ್ತು ಅಪೌರುಷೇಯ ವಾಕ್ಯಗಳು. ಆ ಎಲ್ಲ ವಾಕ್ಯಗಳ ವೀರ್ಯ ಅಂದರೆ ಅದರ ಸಾರಭೂತನಾದವನು. ಎಲ್ಲ ವಾಕ್ಯಗಳು ಯಾರ ಕಡೆ ಹೋಗಬೇಕಾಗಿದೆಯೋ, ಯಾರ ಕಡೆ ಸಾಗಿ ಅವನನ್ನು ಪ್ರತಿಪಾದನೆ ಮಾಡಬೇಕಾಗಿದೆಯೋ ಅಂಥ ಎಲ್ಲ ಮಾತುಗಳಿಗೂ ಆಧಾರಭೂತನಾದವನು, ಪ್ರತಿಪಾದ್ಯನಾದವನು ಅಂತ ತಾತ್ಪರ್ಯ ಆಗ್ತದೆ. ಅಂತಹ ಈ ತತ್ವವನ್ನು ತಪಸ್ಸು ಮಾಡಿ ಬ್ರಹ್ಮ ಅನ್ವವಿದ್ದ, ಬ್ರಹ್ಮ ತಿಳಿದುಕೊಂಡ ಅಂತ ಹೀಗೆ ಅಲ್ಲಿ ಬಂದಿದೆ. ಇದನ್ನ ಜಯತೀರ್ಥರ ಮನಸ್ಸಿನಲ್ಲಿಟ್ಕೊಂಡು ಬ್ರಹ್ಮೇಂದ್ರ ಅಗ್ನಿಂ ಇತ್ಯಾದಿ ಶ್ರುತಿಲಿಂಗೇ ವೆಚ್ಚ, ಈ ಒಂದು ಶ್ರುತಿಯನ್ನು ಮನಸ್ಸಿನಲ್ಲಿಟ್ಕೊಂಡು ಜಯತೀರ್ಥರು ಬ್ರಹ್ಮೇಂದ್ರ ಅಗ್ನಿಂ ಅಂತ ಹೇಳಿದ್ದಾರೆ. ಇದನ್ನೇ ನಾವು ವಾಕ್ಯಾರ್ಥ ಮಂಜರಿ ಇತ್ಯಾದಿ ಟಿಪ್ಪಣಿಗಳಲ್ಲಿ ಕೂಡ ನೋಡಿದ್ವಿ. ಬ್ರಹ್ಮೇಂದ್ರ ಇತ್ಯಾದಿ ಇತಿ ವಾಕ್ಯಾರ್ಥ ಮಂಜರಿ ಟಿಪ್ಪಣಿ ಓದ್ತಾ ಇದ್ದೇನೆ. ಬ್ರಹ್ಮೇಂದ್ರ ಅಗ್ನಿಂ ಜಗತಃ ಪ್ರತಿಷ್ಠಾಂ ದಿವ ಆತ್ಮಾನಂ ಸವಿತಾರಂ ಬೃಹಸ್ಪತಿಂ ಅನ್ನುವ ವೇದವಾಕ್ಯ ಅಂತ ಅರ್ಥ. ತತ್ತ ದಿವ ಆತ್ಮತ್ವ ವಾಯುಲಿಂಗಂ, ದ್ಯುಲೋಕದ ಆತ್ಮ, ದ್ಯೂ ಎಂಬ ದೇವತೆಯ ಆತ್ಮ ಯಾರು, ಅವಳ ನಿಯಾಮಕ ಯಾರು, ಸ್ವಾಮಿ ಯಾರು ಅಂದರೆ ಅದು ವಾಯು ಅಂತ. ಈಗ ವಾಯುವಿನ ಲಿಂಗದ ಬಗ್ಗೆ ಬಂದಿದೆ. ಚತುರ್ಹೋತಾರಂ ಅಂತ ಶಬ್ದಕ್ಕೂ ನಾವು ಅರ್ಥ ತಿಳ್ಕೋಬೇಕು. ದಶಹೋತಾರಂ ಅಂತನೂ ಒಂದು ಶಬ್ದ ಮುಂದೆ ಬರೋದಿದೆ. ಸಿದ್ಧಾಂತ ಹೇಳುವಾಗ ಆಚಾರ್ಯರು ಅದನ್ನು ಪ್ರತಿಪಾದನೆ ಮಾಡ್ತಾರೆ. ದಶಹೋತ, ಚತುರ್ಹೋತ ಅಂತ ಹೀಗೆಲ್ಲ ಪ್ರಶ್ನೆ ಬಂದಾಗ ದಶಹೋತ ಅಂದ್ರೆ ಏನು ಸಿದ್ಧಾಂತದಲ್ಲಿ ಅದನ್ನ ಮುಂದೆ ಹೇಳುವ ಜಯತೀರ್ಥರು ಹೇಳ್ತಾರೆ. ದಶ ಇಂದ್ರಿಯಗಳಲ್ಲಿ ವಿಷಯಗಳನ್ನು ಹೋಮ ಮಾಡುವವನು ಅಂತ. 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, ಅದಕ್ಕೆ ಸಂಬಂಧಪಟ್ಟಂತೆ ವಿಷಯಗಳನ್ನು ಹೋಮ ಮಾಡ್ತಾನೆ. ಆಯಾ ವಿಷಯಗಳನ್ನು ಆಯಾ ಇಂದ್ರಿಯದಲ್ಲಿ ಹೋಮ ಮಾಡಲಿಕ್ಕೆ ಅವನೇ ಸಹಾಯಕ. ಹೋಮ ಅಂದರೆ ಇಲ್ಲಿ ಆ ಇಂದ್ರಿಯದಿಂದ ವಿಷಯ ಪದಾರ್ಥವನ್ನು ಅನುಭವಿಸುವುದಕ್ಕೆ ಹೋಮ ಅಂತಾರೆ. ಭಗವದ್ಗೀತೆಯಲ್ಲಿ 3 ಅಥವಾ 4ನೇ ಅಧ್ಯಾಯದಲ್ಲಿ ಆ ವಿಷಯ ಬಂದಿದೆ. ಒಬ್ಬೊಬ್ಬರು ಒಂದೊಂದು ರೀತಿಯಾದ ಹೋಮ ಮಾಡ್ತಾರೆ. ಇಂದ್ರಿಯಾಗ್ನಿಷು ಜುಹ್ವತಿ, ಶಬ್ದಾದೀನ್ ವಿಷಯಾನನ್ಯೇ ಇಂದ್ರಿಯಾಗ್ನಿಷು ಜುಹ್ವತಿ ಅಂತ ಬಂದಿದೆ. ನಾವು ರೂಪ, ರಸ, ಗಂಧ, ಸ್ಪರ್ಶ ಶಬ್ದಗಳನ್ನು ಅನುಭವಿಸ್ತೇವೆ. ಅವುಗಳನ್ನು ಇಂದ್ರಿಯವೆಂಬ ಅಗ್ನಿಯಲ್ಲಿ ಈ ಶಬ್ದ ಮೊದಲಾದ ಆಹುತಿಗಳನ್ನು ಹಾಕ್ತಾ ಇದ್ದೇವೆ ಅಂತ ನಾವು ಇದೊಂದು ಯಜ್ಞ ಅಂತ ಭಾವಿಸಿದರೆ ಅದು ನಮಗೆ ಆಧ್ಯಾತ್ಮಿಕ ಉನ್ನತಿಗೆ ಕಾರಣ ಆಗ್ತದೆ. ಕೇವಲ ಭೋಗದಲ್ಲಿ ಮೈ ಮರೆತರೆ ಭೋಗ ಮಾತ್ರ ಸಾಧ್ಯ ಆಗ್ತದೆ ಅಷ್ಟೇ. ಹೀಗೆ ದಶಹೋತಾರ ಮತ್ತು ಮುಂದೊಂದು ಬರೋದು. ಅದೇ ಥರ ಇಲ್ಲಿ ಚತುರ್ಹೋತಾರ ಮತ್ತು ಕೂಡ ಅರ್ಥ ಹೇಳಿದರು. ಚತುರ್ವಿಧವಾದ ಅನ್ನವನ್ನು ಹೋಮ ಮಾಡುವವನು. ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಂ ಅಂತ ಬಂದಿದೆ ಭಗವದ್ಗೀತೆಯಲ್ಲಿ. ಪ್ರಾಯ ಆ ಚತುರ್ಹೋತಾರಂ, ಆ 4 ರೀತಿಯಾದ ಅನ್ನಗಳನ್ನು ಹೋಮ ಮಾಡುವವನು. ಅಲ್ಲಿ ಕೂಡ ಪಚಾಮಿ ಅಂತಲೇ ಇದೆ ಭಗವದ್ಗೀತೆಯಲ್ಲಿ, ನಾನು ಜೀರ್ಣ ಮಾಡ್ತೇನೆ ಅಂತ. ಹೋಮ ಮಾಡುವುದು ಅಂದ್ರೆ ಅದೇ ಅರ್ಥ.
ಭಕ್ಷ್ಯ, ಭೋಜ್ಯ, ಲೇಹ್ಯ, ಚೋಷ್ಯ. ಸಾಮಾನ್ಯವಾಗಿ ಅನ್ನಾದಿಗಳು ಒಂದು ಭೋಜ್ಯ. ಭಕ್ಷ್ಯ ಅಂದರೆ ನಿರ್ದಿಷ್ಟವಾದ ಯಾವುದೋ ಆ ಸಂದರ್ಭಕ್ಕೆ ಅನುಗುಣವಾಗಿ ಮಾಡಿದ ಕೆಲವು ವಿಶೇಷ ತಿನಿಸುಗಳು. ಲೇಹ್ಯ ನೆಕ್ಕಿ ತಿನ್ನಬೇಕಾದದ್ದು. ಒಂದು ಪೇಯ ಹೀಗೆಲ್ಲ ಸ್ವಲ್ಪ ನನಗೆ ಈಗ ನೆನಪಿಗೆ ಬರ್ತಾ ಇಲ್ಲ. ಒಂದು ನೆಕ್ಕಿ ತಿನ್ನಬೇಕಾದದ್ದು, ಒಂದು ಚೀಪಿ ತಿನ್ನಬೇಕಾದದ್ದು, ಇಂಥದ್ದೆಲ್ಲ ಇರ್ತದೆ. ಒಟ್ಟು 4 ಥರದ ಅನ್ನಗಳು. ಹೀಗೆ ಚತುರ್ಹೋತಾರಂ ಅಂತ ರೀತಿಯಾಗಿ ಅರ್ಥ ಮಾಡಬಹುದು. ನಾನು ನ್ಯಾಯ ವಿವರಣೆ ನೋಡಿ ಮುಂದೆ ಮತ್ತದಕ್ಕೆ ಸ್ಪಷ್ಟವಾಗಿ ಅರ್ಥ ಹೇಳುವಂಥ ಪ್ರಯತ್ನ ಮಾಡ್ತೇನೆ. ಈಗ ಪೂರ್ವ ಪಕ್ಷದಲ್ಲಿ ಬ್ರಹ್ಮೇಂದ್ರಂ ಇತ್ಯಾದಿ ಶ್ರುತಿಲಿಂಗಿ ಬೆಚ್ಚ ಅಂತ ಏನು ಬಂದಿದೆ, ಅದಷ್ಟು ವಿವರಣೆ ಹೇಳುವುದಿತ್ತು. ನನ್ನ ಕಣ್ತಪ್ಪಿ ಅದು ಉಳಿದಿತ್ತು, ಅದನ್ನ ಹೇಳಿದ್ದೇನೆ. ನ್ಯಾಯ ವಿವರಣದಲ್ಲಿ ಈ ವೇದವಾಕ್ಯ ಬಂದಿದೆ ಅಂತ ಬಂದಿದೆಲ್ಲ, ಅದಕ್ಕೆ ಅಂತಸ್ಥಧರ್ಮೋಪದೇಶಾತ್ ಅಂತ ಈ ಸೂತ್ರ ಇದೆ. ಆ ಸೂತ್ರದಿಂದ ಈ ಅಧಿಕರಣ ಪ್ರಾರಂಭ ಆಗ್ತದೆ. ಅಂತಸ್ಥನಾದವನು ವಿಷಯ, ಅದೃಶ್ಯತ್ವ ಲಿಂಗ ಇತ್ಯಾದಿಗಳನ್ನು ಅಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ. ಮತ್ತೆ ಅದೃಶ್ಯತ್ವ ಲಿಂಗ ಮತ್ತು ಇಂದ್ರಾದಿ ಶ್ರುತಿಗಳು ಇರೋದರಿಂದ ಸಂಶಯ ಬರ್ತದೆ. ಈ ಅಂತಸ್ಥನಾದವನು ವಿಷ್ಣುವೋ ಅಥವಾ ಇತರನೋ ಅಂತ ಪೂರ್ವಪಕ್ಷ. ಅದರಿಂದಾಗಿ ಸಿದ್ಧಾಂತ ಆ ಪೂರ್ವಪಕ್ಷವನ್ನು ಹೇಳಿ ಆಮೇಲೆ ಸಿದ್ಧಾಂತ ಮಾಡಬೇಕು. ನಚ ಬ್ರಹ್ಮೇಂದ್ರಮಗ್ನಿಂ ಜಗತಃ ಪ್ರತಿಷ್ಠಾಂ ದಿವಾತ್ಮಾನಂ ಸವಿತಾರಂ ಬೃಹಸ್ಪತಿಂ ಅಂತ ಇತಿ ಶಬ್ದಾನ ಮನ್ಯ ವಿಷಯತ್ವಂ ಶ್ರುತಿ ಸಂದೇಹೆ ಅನನ್ಯಥಾ ಸಿದ್ಧಲಿಂಗೇನ ನಿರ್ಣಯೋಪಪತ್ತೇಹೆ. ಇಲ್ಲಿ ಪೂರ್ವಪಕ್ಷ ಹೀಗೆ ಬಂದಿದೆ ನ್ಯಾಯ ವಿವರಣದಲ್ಲಿ. ಅಂತಸ್ಥರಾದವರು ಇಂದ್ರಾದಿಗಳು ಅಂತಲೇ ಶ್ರುತಿ ಸಿದ್ಧ ಆಗ್ತದೆ ಹೊರತು ಈ ಪರಮಾತ್ಮ ಪರಬ್ರಹ್ಮ ಅಲ್ಲ. ಯಾಕೆಂದ್ರೆ ಜಗತಃ ಪ್ರತಿಷ್ಠಾಂ ಜಗತ್ತಿಗೆ ಆಶ್ರಯನಾದ, ಚತುರ್ಹೋತಾರಂ ಜ್ಞಾನ, ಇಚ್ಛಾ, ದ್ವೇಷ, ಪ್ರಯತ್ನ ಎಂಬ 4 ಅಂತಃಕರಣದಲ್ಲಿ ವಿಷಯವನ್ನು ಹೋಮಿಸುವವನು. ಈಗ ಅರ್ಥ ಬರೆದಿದ್ದಾರೆ. ನಾನು ಅವಾಗೇನು ಬೇರೆ ಅರ್ಥ ಹೇಳಿದೆ, ಆ ಅರ್ಥ ಇದ್ದಿರ್ಲಿಕ್ಕಿಲ್ಲ. ಇದು ನ್ಯಾಯ ವಿವರಣದಲ್ಲಿ ಆಚಾರ್ಯ ಇದನ್ನು ವರ್ಣನೆ ಮಾಡಿಲ್ಲ. ಪ್ರಾಯ ಜ್ಞಾನ, ಇಚ್ಛಾ, ದ್ವೇಷ, ಪ್ರಯತ್ನ ಅಂತ ಅಂತಃಕರಣದ 4 ಪ್ರಭೇದಗಳು. ಅದರಲ್ಲಿ ವಿಷಯಗಳನ್ನು ಹೋಮ ಮಾಡ್ತಾನೆ. ಅಂತಃಕರಣದ 4 ಪ್ರಭೇದಗಳನ್ನು ಆಚಾರ್ಯ ಹೇಳಿಲ್ಲ, ಪ್ರಾಯ ಟೀಕಾಕಾರರು ಮಾಡಿದ ವ್ಯಾಖ್ಯಾನ ಅದು. ಹಾಗಾಗಿ ನ್ಯಾಯ ವಿವರಣಕ್ಕೆ ಒಂದು ಅನೇಕ ಯಾವ್ಯಾವ ಟೀಕೆಗಳಿದೆ ಅಂತ ನನಗೆ ನೆನಪಿಲ್ಲ. ಬೇರೆ ಬೇರೆ ಟೀಕೆಗಳನ್ನು ನೋಡಿದ್ರೆ ಪ್ರಾಯ ಅನೇಕ ಅರ್ಥಗಳಿಗೆ ಅದು ಅವಕಾಶ ಮಾಡಿಕೊಡುವಂತೆ ಇರಬಹುದು. ಇರಲಿ, ಅಂತೂ ಜ್ಞಾನ, ಇಚ್ಛಾ, ದ್ವೇಷ, ಪ್ರಯತ್ನ ಅಂತ 4 ರೀತಿಯಾದ ಅಂತಃಕರಣದ ಪ್ರವೃತ್ತಿಗಳು. ಅಲ್ಲಿ ವಿಷಯಗಳನ್ನು ಹೋಮ ಮಾಡ್ತಾನೆ. ಅಂದರೆ ಈ ರೂಪದ ಕುರಿತಾಗಿ ಜ್ಞಾನವನ್ನು ಹುಟ್ಟಿಸ್ತಾನೆ. ರೂಪದ ಕುರಿತಾಗಿ ರೂಪ, ರಸ, ಗಂಧ, ಸ್ಪರ್ಶ ಇತ್ಯಾದಿ ವಿಷಯಗಳು. ಈ ವಿಷಯಗಳ ಕುರಿತಾಗಿ ಜ್ಞಾನ, ವಿಷಯಗಳ ಕುರಿತಾಗಿ ಇಚ್ಛೆ, ವಿಷಯಗಳ ಕುರಿತಾಗಿ ದ್ವೇಷ, ವಿಷಯಗಳನ್ನು ಅನುಭವಿಸಬೇಕೆಂಬ ಪ್ರಯತ್ನ. ಹೀಗೆ ಆ ಅರ್ಥವನ್ನು ನಾವು ಇಟ್ಕೊಳ್ಬಹುದು. ಚೆನ್ನಾಗೇ ಇದೆ. ವಿಷಯವನ್ನು ಹೋಮಿಸುವವನು. ಪ್ರತಿಶಃ ಅನುಕ್ಷಿಪ್ತಂ, ನಾನು ಆವಾಗ ಅರ್ಥ ಹೇಳಿದ್ದೆ, ಅದೇ ಅರ್ಥವೇ ಇಲ್ಲಿದೆ. ಎಲ್ಲ ದಿಕ್ಕುಗಳಲ್ಲಿ ವ್ಯಾಪ್ತನಾದವನು. ಮತ್ತೆ ವಾಚ, ವೇದದ ಸಾರ, ಮುಖ್ಯಾರ್ಥ ಅಂತ ನಾನು ಹೇಳಿದ್ದಲ್ಲ, ಅದು ಸರಿಯಾಗಿದೆ, ನನ್ನ ಊಹೆ ಸರಿ ಇದೆ. ಅಂಥ ಇಂದ್ರನನ್ನ, ಅಗ್ನಿಯನ್ನ, ದಿವಹ ಭಾರತೀ ದೇವಿಯ ಅಂತರ್ಯಾಮಿಯಾದ ಸ್ವಾಮಿಯನ್ನ ನೋಡಿ. ನಾನು ಕಳೆದ ದಿವಸ ಇದನ್ನು ಹೇಳಿದ್ದೆ, ಊಹೆ ಮಾಡಿ ಹೇಳಿದ್ದೆ. ಆ ಊಹೆಯೂ ಸರಿ ಇದೆ. ದ್ಯು ಅಂದರೆ ಭಾರತೀ ದೇವಿ, ಅವಳ ಸ್ವಾಮಿಯಾದ ವಾಯು. ಕೇವಲ ಬೇರೆ ಯಾವುದೋ ವಾಯು ಅಂತ, ಆಕಾಶದಲ್ಲಿ ಸಂಚಾರ ಮಾಡುವ ವಾಯು ಅಂತಲ್ಲ, ಮುಖ್ಯ ಪ್ರಾಣ ಅಂತಲೇ ಅಲ್ಲಿ ಅವರು ಕೂಡ ಅರ್ಥ ಮಾಡಿದ್ದಾರೆ, ಅನುವಾದ ಮಾಡೋದು. ಅದಕ್ಕೆ ಅಲ್ಲಿ ಟೀಕಾ ಟಿಪ್ಪಣಿಗಳು ಮೂಲವಾಗಿರ್ತವೆ. ಮುಂದೆ ಸವಿತಾ ಅಂದರೆ ಸೂರ್ಯ, ಬೃಹಸ್ಪತಿ ಅಂದರೆ ಬೃಹಸ್ಪತಿ. ಇವನನ್ನ ಬ್ರಹ್ಮ, ಚತುರ್ಮುಖ ಬ್ರಹ್ಮನು ತಪಸ್ಸಾತನ ತಪಸ್ಸಿನಿಂದ ಅನ್ವವಿಂದತ್ ಅಂತ ಹೀಗೆ ಇಂದ್ರಾದಿ ಶಬ್ದಗಳಲ್ಲಿ ಬಂದಿವೆ. ಪರಬ್ರಹ್ಮನಿಗಿಂತ ಬೇರೆಯಾದ ಇಂದ್ರಾದಿ ದೇವತೆಗಳನ್ನು ಪ್ರತಿಪಾದನೆ ಮಾಡ್ತಾ ಇವೆ ಹೊರತು ಬ್ರಹ್ಮನನ್ನು ಪ್ರತಿಪಾದನೆ ಮಾಡ್ತಾ ಇಲ್ಲ ಅಂತ ಪೂರ್ವಪಕ್ಷ. ಪೂರ್ವಪಕ್ಷದವರು ಈ ಶ್ರುತಿಯನ್ನು ತೋರಿಸ್ತಾ ಇದ್ದಾರೆ. ಅದಕ್ಕೆ ಉತ್ತರಿಸ್ತಾರೆ. ನ್ಯಾಯ ವಿವರಣದಲ್ಲಿ ಆಚಾರ್ಯ ಉತ್ತರ ಕೊಟ್ಟಿದ್ದಾರೆ. ನಾವು ಸಿದ್ಧಾಂತವನ್ನು ಮುಂದೆ ನಾಳೆ ನೋಡುವವರೇ ಇದ್ದೇವೆ. ಶ್ರುತಿಯಲ್ಲಿ ಹೀಗೆ ನೀವೊಂದು ಅರ್ಥ ಹೇಳಿದ್ರಿ, ನಾವೊಂದು ಅರ್ಥ ಹೇಳಿದ್ವಿ, ಹಾಗೆಲ್ಲ ಸಂದೇಹ ಬಂದಾಗ ನಿರವಕಾಶವಾದ ಲಿಂಗದಿಂದ ತೀರ್ಮಾನ ಮಾಡಬೇಕು. ಕೆಲವು ಲಿಂಗಗಳು ಸಾವಕಾಶ ಇರ್ತವೆ. ಲಿಂಗಗಳು ಅಂದರೆ ಆಯಾ ವ್ಯಕ್ತಿಗಳಲ್ಲಿರುವ ಪ್ರಾಪರ್ಟಿಗಳು. ಶಬ್ದವನ್ನು ಆ ವ್ಯಕ್ತಿಯನ್ನು ಕುರಿತು ಪ್ರಯೋಗ ಮಾಡುವಾಗ ಆ ವ್ಯಕ್ತಿಯಲ್ಲಿ ಒಂದು ಗುಣಲಕ್ಷಣ ಇರಬೇಕಾಗ್ತದೆ. ಇಲ್ಲದೆ ಹೋದರೆ ಪ್ರಯೋಗ ಮಾಡಲಿಕ್ಕೆ ಬರೋದಿಲ್ಲ. ಈ ದಿವಾತ್ಮತ್ವ ಮತ್ತು ಸವಿತೃತ್ವ ಇತ್ಯಾದಿ ಲಿಂಗಗಳಿವೆಯಲ್ಲ, ಇವೆಲ್ಲ ಭಗವಂತನಲ್ಲೇ ಮುಖ್ಯವಾಗಿವೆಯೋ ಬೇರೆ ಕಡೆ ಇವೆಯೋ ಅಂತ ಅನ್ನೋದನ್ನೆಲ್ಲ ವಿಚಾರ ಮಾಡಿ ಬಹಳಷ್ಟು ವಿಚಾರ ಮಾಡಬೇಕಾಗ್ತದೆ. ಅದನ್ನು ಸಿದ್ಧಾಂತ ಮುಂದೆ ಸಮುದ್ರಾಂತಸ್ತ್ವ ಮೊದಲಾದ ಲಿಂಗಗಳು ಕೂಡ ಇವೆ.
ಅವನ್ನು ಪ್ರತಿಪಾದನೆ ಮಾಡುವುದರಿಂದ ಅಂತಸ್ಥನಾದವನು ವಿಷ್ಣು ಅಂತಲೇ ಹೇಳಬೇಕು. ಇಷ್ಟು ಇಲ್ಲಿ ಬಂದಿದೆ. ಈಗ ನಾವು ಇವತ್ತಿನ ದಿವಸ ಹೇಗೂ ಈ ಭಾಗವನ್ನು ಪೂರ್ವ ಪಕ್ಷಕ್ಕೆ ಸೀಮಿತ ಮಾಡೋಣ. ಸಿದ್ಧಾಂತವನ್ನು ನಾಳೆ ದಿವಸ ನೋಡುವಾಗ ಆವಾಗ ಮತ್ತೆ ಈ ನ್ಯಾಯ ವಿವರಣದಲ್ಲಿ ಬಂದದನ್ನು ಕೂಡ ನೋಡೋಣ. ಪೂರ್ವ ಪಕ್ಷ ಮಾಡೋರು ಈ ಶ್ರುತಿಯನ್ನು ತಗೊಂಡಿದ್ದಾರಲ್ಲ, ಅವ್ರು ಸರಿಯಾಗಿ ಆಲೋಚನೆ ಮಾಡಿಲ್ಲ ಅಂತಲೇ ಅರ್ಥ. ಈ ಚತುರ್ಮುಖ ಬ್ರಹ್ಮ ತಪಸ್ಸಿನಿಂದ ತಿಳ್ಕೊಂಡ ಅಂತ ಯಾರನ್ನು ತಿಳ್ಕೊಂಡ? ಒಂದು 4-6 ದೇವತೆಗಳನ್ನು ತಿಳ್ಕೊಂಡ ಅಂತ ಹೇಳೋದು ಸರಿಯಾ? ಅದೇನಲ್ಲ. ಜಗತಃ ಪ್ರತಿಷ್ಠಾ ಅಂದ್ರೆ ಇಡೀ ಜಗತ್ತಿಗೆ ಆಶ್ರಯವನ್ನು ಕೊಟ್ಟಿರುವಂತಹ ಒಬ್ಬ ದೇವತೆಯನ್ನು ತಿಳ್ಕೊಂಡ ಅಂತ ಹೇಳಬೇಕಾಗ್ತದೆ. 4-6 ದೇವತೆಯನ್ನು ತಿಳ್ಕೊಂಡ ಅಂತ ಹೇಳೋದು ನಿಮಗೂ ಏನು ಉಚಿತ ಅಲ್ಲ. ಪೂರ್ವಪಕ್ಷ ಏನಾದರೂ ಮಾಡಬೇಕು ಅಂದ್ರೆ ನೀವು ಪೂರ್ವಪಕ್ಷ ಮಾಡ್ತಿದ್ದೀರಷ್ಟೇ. ಆದ್ದರಿಂದ ಜಗತ್ತಿಗೆ ನೆಲೆ ಕೊಟ್ಟಿರುವ ಚತುರ್ಹೋತ ಆದ ಎಲ್ಲ ದಿಕ್ಕುಗಳಲ್ಲೂ ಇರುವ ಇಂದ್ರ, ಅಗ್ನಿ, ತ್ವಷ್ಟ, ಸವಿತೃ ಇತ್ಯಾದಿ ಶಬ್ದದಿಂದ ವಾಚ್ಯನಾದ ದೇವ ಆತ್ಮ. ತುಂಬ ಸುಂದರವಾದ ಶಬ್ದ. ಜೀವ ಅಂದ್ರೆ ಭಾರತೀ ದೇವಿ ಹೇಗೋ ಅವಳಿಗಿಂತ ಮುಖ್ಯವಾಗಿ ಶ್ರೀದೇವಿ. ಅವಳಿಗೆ ಆತ್ಮನಾದಂತಹ ಪ್ರಾಣಪ್ರಿಯನಾದ ಭಗವಂತನನ್ನ ತಿಳ್ಕೊಂಡ ಅಂತ ಅದರ ಅರ್ಥ. ಹಾಗ ಮೂಲಭೂತವಾದ ಅರ್ಥ ಅದು. ಆದರೆ ಅವರು ಯಾವನೊಬ್ಬ ಆಗಬಹುದಲ್ಲ, ಸೂರ್ಯ ಆಗಬಹುದು, ಚಂದ್ರ ಆಗಬಹುದು ಅಂತ ಅಲ್ಲಿ ಬಂದಿರೋ ಶಬ್ದಗಳನ್ನ ಸುಮ್ಮನೆ ಸ್ಥೂಲವಾಗಿ ತಗೊಂಡು ಪ್ರಶ್ನೆ ಮಾಡಿದ್ದಾರೆ ಅಷ್ಟೇ. ಯಾವುದೋ ಇಲ್ಲಿ ಪರಮಾತ್ಮನ ಬಿಟ್ಟು ಯಾವನೋ ಒಬ್ಬನ ಬಗ್ಗೆ ಇದ್ದಿದ್ರೆ ಆ ಒಬ್ಬನೇ ಆಗಬಹುದಿತ್ತಲ್ಲ ಅಂತ ಅವ್ರ ಪ್ರಶ್ನೆನೂ ಮಾಡಬಹುದಿತ್ತು. ಅದರಲ್ಲಿ ಇರೋದೇ ಅನೇಕ ಶಬ್ದಗಳಿರೋದ್ರಿಂದ ಅನೇಕರನ್ನು ಸರ್ವೋತ್ತಮ ಅಂತ ತಿಳ್ಕೊಳ್ಳೋದು ಹೇಗೆ? ಅನೇಕರು ಜಗತ್ತಿನ ಆತ್ಮ ಆಗೋದು ಹೇಗೆ? ಅದು ಉಚಿತವೇ ಅಲ್ಲ. ಅದು ಪ್ರಶ್ನೆಯೂ ಸ್ಥೂಲವಾದ ಪ್ರಶ್ನೆ ಅಷ್ಟೇ. ವಿಶ್ವಂ ವಿಷ್ಣು ಷಟ್ಕಾರ ಅಂತಿದ್ದಂತೆ ಅವೆಲ್ಲ ಪರ್ಯಾಯ ಪದ. ಅಗ್ನಿ, ಜಗತಃ ಪ್ರತಿಷ್ಠಾ, ದಿವ ಆತ್ಮ, ಸವಿತಾ, ಬೃಹಸ್ಪತಿ, ಚತುರ್ಹೋತ, ಪ್ರದೇಶೋನುಕ್ಲುಪ್ತ, ವಾಚೋ ವೀರ್ಯ ಆದ ಒಬ್ಬ ತತ್ವವನ್ನು ತಿಳ್ಕೊಂಡ ಅಂತದರ ಅಭಿಪ್ರಾಯ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.